ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಪ್ರಮುಖ ಸೂಚನೆ ಏನಪ್ಪಾ ಅಂದರೆ KS ಮುಖ್ಯ ಪರೀಕ್ಷೆ 28ನೇ ತಾರೀಕು ನಿಮ್ಗೆ ಏನಪ್ಪಾ ಅಂದರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ಆಪ್ಷನ್ ಕೊಟ್ಟಿದ್ರು. ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ಇದೇ ಮಂತ್ ಜೂನ್ 30ನೇ ತಾರೀಕು ನಿಮಗೆ ಎಕ್ಸಾಮ್ ಕೂಡ ಇತ್ತು. ಓಕೆನಾ. ಇವಾಗ ಏನಪ್ಪಾ ಅಂದರೆ ಪರೀಕ್ಷೆ ದಿನಾಂಕವನ್ನು ಮುಂದೂಡಿದ್ದಾರೆ. ಓಕೆನಾ. ಅದು ಯಾವಾಗ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡಬೇಕು, ಹೇಗೆ ಡೌನ್ಲೋಡ್ ಮಾಡಬೇಕು, ಪರೀಕ್ಷೆ ದಿನಾಂಕ ಯಾವಾಗ ಅಂತಂದು ನಾವು ಈ ವಿಡಿಯೋದಲ್ಲಿ ತಿಳ್ಕೊಂತ ಹೋಗೋಣ. ಹಾಗೆ ಇಲ್ಲಿ ಕೊಟ್ಟಿರುವಂಥ ನೋಟಿಫಿಕೇಶನ್ ಅಲ್ಲಿ ಏನೇನು ಡೀಟೇಲ್ಸ್ ಆಗಿದೆ ಅಂತ ನಾನು ಕಂಪ್ಲೀಟ್ ಆಗಿ ವಿಡಿಯೋ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆನಾ. ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಓಕೆನಾ. ಇದು ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ಬಂದಿರೋದು ಯಾವಾಗಪ್ಪ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಏನಪ್ಪ ಕಲಬುರಗಿ ರೀಜನ್ ಇಂದ ಏನಪ್ಪ ನಮಗೆ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಹಾಗೆ ರಿಲೀಸ್ ಆಗೋ ದಿನಾಂಕ ಬಂದ್ಬಿಟ್ಟು ಯಾವಾಗಪ್ಪ ಅಂದ್ರೆ 23/6/2026 ಅಂದ್ರೆ ಏನಪ್ಪ ನಿನ್ನೆ ತಾನೇ ಏನಪ್ಪ ನಮಗೆ ಅಪ್ಲಿಕೇಶನ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಎಕ್ಸಾಮ್ ಡೇಟ್ ನ ಮುಂದಿಟ್ಟಿದ್ದೇವೆ ಅಂತಂದು ಈಗ ಅಪ್ಲಿಕೇಶನ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ. ಈ ಪ್ರಕಟಣೆಯಲ್ಲಿ ಏನಿದೆ ಅಂತ ಈಗ ನಾವು ನೋಡ್ತಾ ಹೋಗೋಣ. ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ವಿಷಯ ಬಗ್ಗೆ ಮಾತಾಡ್ತಾ ಹೋಗೋಣ. ಏನಪ್ಪ ವಿಷಯ ಏನಪ್ಪಾ ಅಂದ್ರೆ ಪರೀಕ್ಷೆ ಪೂರ್ವ ತರಬೇತಿ ಕೇಂದ್ರ ಕಲಬುರಗಿ 2025-26 ಸಾಲಿನ IAS ಹಾಗೂ KS ಪರೀಕ್ಷೆ ಪೂರ್ವಭಾವಿ ತರಬೇತಿಯನ್ನು ಪ್ರವೇಶ ದಿನಾಂಕವನ್ನು ಮುಂದಿರುವ ಬಗ್ಗೆ ಪ್ರಕಟಣೆ ಕುರಿತು ಅಂದ್ರೆ ಏನಪ್ಪಾ ಅಂದ್ರೆ IAS ಮತ್ತೆ KS ನ ಪರೀಕ್ಷೆಯನ್ನು ಮುಂದೂಡಿದ್ದಾರೆ ಅಂತಂದು ಈ ಒಂದು ನೋಟಿಫಿಕೇಶನ್ ತಿಳಿಸಿದ್ದಾರೆ. ಅದನ್ನು ಯಾವಾಗ ಅವರು ನೋಟಿಫಿಕೇಶನ್ ಡೌನ್ಲೋಡ್ ಮಾಡೋ ಆಪ್ಷನ್ ಬಿಡ್ತಾ ಅಂತ ಈಗ ಮುಂದೆ ನೋಡ್ತಾ ಹೋಗೋಣ. ಓಕೆನಾ. ನಿಮ್ಗೆ ಏನಪ್ಪಾ ಅಂದ್ರೆ ಆನ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋ ದಿನಾಂಕ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ 28/6 ಏನಪ್ಪಾ ಅಂದ್ರೆ ನೀವು ಆನ್ಲೈನ್ ಅಪ್ಲೈ ಮಾಡಿದ್ದೇನಪ್ಪಾ ಅಂದ್ರೆ ನೀವು ಕಲಬುರಗಿ ವೆಬ್ಸೈಟ್ ಅಲ್ಲಿ ಮಾಡಿದಿರೋ. ಓಕೆನಾ. ನೀವು ಏನಾದರೂ ಆಲ್ರೆಡಿ ಡೌನ್ಲೋಡ್ ಮಾಡಕಪ್ಪ ಅಂದ್ರೆ ಇದೇ ವೆಬ್ಸೈಟ್ ಒಳಗೆ ನೀವು ಡೌನ್ಲೋಡ್ ಮಾಡಬೇಕು. ಹಾಗೆ ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನಿಮಗೆ 30ನೇ ತಾರೀಕು ಇಟ್ಟಿದ್ರು. ಆಲ್ರೆಡಿ ಡೌನ್ಲೋಡ್ ಮಾಡಕ್ಕೆ ಏನಪ್ಪಾ ನಿಮಗೆ 28/6/2026 ಒಳಗೆ ಇದೇ ಮಂತ್ ಒಳಗೆ ಏನಪ್ಪಾ ನಿಮಗೆ ಆಲ್ರೆಡಿ ಡೌನ್ಲೋಡ್ ಮಾಡೋ ಆಪ್ಷನ್ ಕೂಡ ಕೊಟ್ಟಿದ್ರು. ಬಟ್ ಇವಾಗ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಓಕೆ. ಈಗ ಮುಂದೂಡಿದೆ ಅಂತ ತಿಳಿಸ್ತಾರೆ. ಓಕೆ. ಈ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಈಗ ಜಂಟಿ ನಿರ್ದೇಶನ ಕಾರ್ಯನಿರ್ವಾಹಕ ಏನಪ್ಪಾ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಇವಾಗ ಏನು ಪ್ರಕಟಣೆ ಮಾಡಿದೆ ಅಂತ ಈಗ ನೋಡ್ತಾ ಹೋಗೋಣ. ಮೊದಲನೇ ಮತ್ತು ವಿಷಯ ಏನಿದೆ ಅಂತ ನೋಡ್ತಾ ಹೋಗೋಣ. ಪೂರ್ವಭಾವಿ ಪರೀಕ್ಷೆ ಕೇಂದ್ರ ಕಲಬುರಗಿ 2025-26 ಸಾಲಿನ IAS ಮತ್ತು KS ಪರೀಕ್ಷೆಗಳಿಗೆ ಪೂರ್ವಭಾವಿ ತರಬೇತಿ ಪರೀಕ್ಷೆಯನ್ನು ದಿನಾಂಕ ಬಗ್ಗೆ ವೆಬ್ಸೈಟ್ ನಲ್ಲಿ ಪ್ರಕಟಿಸುವುದಂತ ಕುರಿತಾರೆ. ಓಕೆನಾ. ಏನಪ್ಪಾ ಅಂದ್ರೆ ನೀವು IAS ಮತ್ತು KS ನ ಪರೀಕ್ಷೆಯನ್ನು ಈಗ ಮುಂದೂಡಿದಲ್ವಾ, ಅದ್ ನೆಕ್ಸ್ಟ್ ಅಪ್ಡೇಟ್ ಯಾವಾಗ ಕೊಡ್ತಾರಪ್ಪ ಅಂದ್ರೆ ನೀವು ಅಫಿಷಿಯಲ್ ಆಗಿರುವ ಕಲಬುರಗಿ ವೆಬ್ಸೈಟ್ ಒಳಗೆ ನಿಮಗೆ ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತಂತ ಅವರು ಕಂಪ್ಲೀಟ್ ಆಗಿ ಇಲ್ಲಿ ತಿಳಿಸಿದ್ದಾರೆ. ಓಕೆನಾ. ನೀವೇನಪ್ಪಾ ಅಂದ್ರೆ ಇವಾಗ ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಯಾವಾಗ ಡೌನ್ಲೋಡ್ ಮಾಡ್ಕೊಂಡು ಆಪ್ಷನ್ ಕೊಟ್ಟಿದ್ದಾರೆ. ಓಕೆನಾ. ಈ ಮೇಲ್ಕಂಡ ವಿಷಯ ಸಂಬಂಧಿಸಿದಂತೆ ಉಲ್ಲೇಖ ಪ್ರಕರಣ ಆಗಿರೋ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿರುವ ಕಲಬುರಗಿ ವೆಬ್ಸೈಟ್ ಒಳಗೆ ನಿಮಗೆ ಅಫಿಷಿಯಲ್ ಆಗಿ ರಿಲೀಸ್ ಮಾಡ್ತಾರೆ. ಅದನ್ನ ಬಿಟ್ಟ ಮೇಲೆ ಏನಪ್ಪಾ ನಿಮಗೆ ಅಫಿಷಿಯಲ್ ಆಗಿ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾವ್ದು ಡೌನ್ಲೋಡ್ ಮಾಡಬೇಕು, ಯಾವ ಎಕ್ಸಾಮ್ ಡೇಟ್ ಇರುತ್ತೆ, ಏನೇನು ಡಾಕ್ಯುಮೆಂಟ್ ತಗೊಂಡು ಹೋಗ್ಬೇಕು, ನಾವು ಫೇರ್ ಕೋಚಿಂಗ್ ಎಕ್ಸಾಮ್ಗೆ ಅಟೆಂಡ್ ಮಾಡಕಪ್ಪ ಅಂದ್ರೆ ಏನೇನು ಡಾಕ್ಯುಮೆಂಟ್ ತಗೊಂಡು ಹೋಗೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಕಂಪ್ಲೀಟ್ ಅದ್ರ ಬಗ್ಗೆ ವಿಡಿಯೋ ಮಾಹಿತಿ ಕೊಡ್ತೀನಿ. ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರೋ. ಓಕೆನಾ. ನೆಕ್ಸ್ಟ್ ಬಂದ್ಬಿಟ್ಟಪ್ಪ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ಸಮಾಜ ಕಲ್ಯಾಣ ಇಲಾಖೆ ಕಡೆ ಅಂದ್ರೆ ಕಲಬುರಗಿಯಲ್ಲಿರುವಂತಹ ಸಮಾಜ ಕಲ್ಯಾಣ ಇಲಾಖೆ ಕಡೆಯಿಂದ ಅಫಿಷಿಯಲ್ ಆಗಿ ಈ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ನಿಮಗೆ ಡೌಟ್ ಇದ್ರೆ ಈ PDF ನ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಕೊಟ್ಟಿರ್ತೀನಿ. ಒನ್ ಟೈಮ್ ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಕೂಡ ನೀವು ಕೂಡ ನೋಡ್ಕೋಬಹುದು. ಓಕೆ. ಇಲ್ಲಿ ಅದನ್ನ ಕೂಡ ಕೊಟ್ಟಿದ್ದಾರೆ. ಓಕೆ. ಮಾನ್ಯ ಜಿಲ್ಲಾಧಿಕಾರಿ ಕಲಬುರಗಿ ಮಾಹಿತಿ ಸಲ್ಲಿಸಲಾಗಿದೆ. ಅಂದ್ರೆ ಏನಪ್ಪಾ ಅಂದ್ರೆ ಜಿಲ್ಲಾಧಿಕಾರಿ ಮುಖಾಂತರ ಏನಪ್ಪಾ ಅಂದ್ರೆ ಅಫಿಷಿಯಲ್ ಆಗಿ ಇದನ್ನ ಪ್ರಕಟಣೆ ಮಾಡಿದ್ದಾರೆ. ಓಕೆ. ಇದನ್ನ ಪೋಸ್ಟ್ಪೋನ್ ಮಾಡಿದೆ ಅಂತ ಈಗ ಅಫಿಷಿಯಲ್ ಆಗಿ ಅವರು ತಿಳಿಸಿದ್ದಾರೆ. ಏನಪ್ಪಾ ಅಂದ್ರೆ ಮಾನ್ಯ ಕಾರ್ಯನಿರ್ದೇಶಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಅವರ ಮಾಹಿತಿ ಏನಪ್ಪಾ ಸಲ್ಲಿಸಾಗಿ ಅಂತ ಅವರು ಕಂಪ್ಲೀಟ್ ಆಗಿ ತಿಳಿಸಿದ್ದಾರೆ. ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ IAS ಮತ್ತು KS ಗೆ ಮುಂದೆ ಏನಪ್ಪಾ ಡೇಟ್ ನ ಮುಂದಿಟ್ಟಿದ್ದಾರೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಈ ವಿಡಿಯೋ ತಿಳಿಸಿದ್ದೇನೆ. ನೀವೇನಪ್ಪಾ ನೆಕ್ಸ್ಟ್ ಯಾವ್ದಾದ್ರು ಅಪ್ಡೇಟ್ ಬೇಕಪ್ಪ ಅಂದ್ರೆ ಅಫಿಷಿಯಲ್ ಆಗಿರೋ ಕಲಬುರಗಿ ವೆಬ್ಸೈಟ್ ಒಳಗೆ ಹೋಗಿ ನೀವು ಚೆಕ್ ಮಾಡ್ಕೋಬೇಕು. ಇಲ್ಲ ಅದು ಅಫಿಷಿಯಲ್ ಆಗಿ ನಿಮಗೆ ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡು ದಿನಾಂಕ ಬಿಟ್ಟ ಮೇಲೆ ನಿಮಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಓಕೆನಾ. ಇದಿಷ್ಟು ಈ ವಿಡಿಯೋ ಬಗ್ಗೆ ಮಾಹಿತಿ ಆಯಿತು. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಕ್ಕೆ. ಇನ್ ಕೇಸ್ ನಿಮ್ಗೆ ಏನೋ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ನಿಮಗೆ ಅದನ್ನ ರಿಪ್ಲೈ ಮಾಡ್ತಾ ಹೋಗ್ತೀನಿ. ಓಕೆ. ಇಷ್ಟೊಂದು ವಿಡಿಯೋ ಅದಕ್ಕಾಗಿ ಧನ್ಯವಾದಗಳು.